ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೂಜಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮೇಕಪ್ ಲುಕ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಜಾಸ್ತಿ ಏನ್ ಪ್ರಾಡಕ್ಟ್ ಇಲ್ಲ, ಒಂದು 5 ಪ್ರಾಡಕ್ಟ್ ಅನ್ಕೊಳ್ಳಿ. ತೋರಿಸ್ತೀನಿ ಏನೇನ್ ಪ್ರಾಡಕ್ಟ್ ಎಷ್ಟು ನಿಮಿಷದೊಳಗಡೆ ಬೇಗ ಮುಗಿಸ್ಬೋದು ಅಂತ ಹೇಳಿ. ಸಿಂಪಲ್ ಆಗಿ ಓವರ್ ಅಂತ ಅನ್ಸ್ಬಾರ್ದು ಮೇಕಪ್. ಸಿಂಪಲ್ ಆಗಿ ಮೇಕಪ್ ನ ನಾನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ನನ್ನ ಫೇಸ್ ನಾನೇ ನೋಡ್ಕೊಂಡು ಮಾತಾಡ್ತಿದ್ದೀನಿ. ಸೊ ಏನು ಅನ್ಕೋಬೇಡಿ, ಇದನ್ನ ಪದೇ ಪದೇ ಹೇಳ್ತಿದ್ದೀನಿ ಅಂತಾನು ಬೇಜಾರಾಗ್ಬೇಡಿ, ಯಾಕಂದ್ರೆ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈ ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡಕ್ಕೆ ಅಷ್ಟು ಇದಾಗಲ್ಲ, ನಾನು ನೋಡ್ಕೊಂಡೆ ನಾನು ಮಾತಾಡ್ತಿದ್ದೀನಿ. ಸೊ ಬೇಜಾರಾಗ್ಬೇಡಿ. ಇವಾಗ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಏನೆಲ್ಲ ಬೇಕು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನಾನು ತಗೊಂಡಿರೋದು 5 ಪ್ರಾಡಕ್ಟ್ಸ್. ಏನೇನ್ ಪ್ರಾಡಕ್ಟ್ ಅನ್ನೋದನ್ನ ಹೇಳ್ತೀನಿ. ಫಸ್ಟಿಗೆ ನಾನು ತಗೊಂಡಿದ್ದೀನಿ ಬ್ರೌನ್ ಕಲರು ಇಲ್ಲ ಆರೆಂಜ್ ಕಲರು. ನನಗೆ ಡಾರ್ಕ್ ಸರ್ಕಲ್ ಇರೋದಕ್ಕೆ ನಾನು ಕನ್ಸಿಲರ್ನ ತಗೊಂಡಿದ್ದೀನಿ. ಆಮೇಲೆ ಐಲೈನರು, ಆಮೇಲೆ ಮೆಬಿಲಿನ್ ಇದು ಬರುತ್ತಲ್ಲ ಪೌಡರು, ಅದು ತಗೊಂಡಿದ್ದೀನಿ. ಹಾಗೆ ಒಂದು ಲಿಪ್ಸ್ಟಿಕ್ ನಾನು 2 ಶೇಡ್ ಯೂಸ್ ಮಾಡ್ತೀನಿ. ಒಂದು ಈ ತರ ಪಿಂಕ್ ಕಲರ್ ಇದೆ, ಇನ್ನೊಂದು ನ್ಯೂಡ್ ಕಲರ್ ಬರುತ್ತಲ್ಲ ಆ ತರ ತೋರಿಸ್ತೀನಿ. ಆಮೇಲೆ ಅದಾದ್ಮೇಲೆ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ನಿವಿಯಾ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ನನ್ನ ಇನ್ನೊಂದು ವಿಡಿಯೋ ನೋಡಿಲ್ಲ ಅಂದ್ರೆ ಮೇಕಪ್ ಲೈಟ್ ಆಗಿ ಮೇಕಪ್ ಆಗಿದೆ, ಅದ್ರಲ್ಲೂ ಒಂದು ಸಿಂಪಲ್ ಆಗಿ ಮಾಡಿದ್ದೀನಿ. ಅದನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದರದ್ದು ವಿಡಿಯೋ, ಒಂದ್ಸಲಿ ಚೆಕ್ ಮಾಡಿ ಆಯ್ತಾ. ಇದು ಬರೀ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದ್ರೆ ಬರೀ ಮೇಕಪ್ ಬಗ್ಗೆ ಇರುತ್ತೆ. ಒಂದು 5 ನಿಮಿಷದೊಳಗಡೆ ಮೇಕಪ್ ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬಹುದು ಅಂದ್ರೆ ಮಾಡ್ಬೋದು. 5 ರಿಂದ ಒಂದು 8 ನಿಮಿಷ ಅಷ್ಟೇನೆ, ಅಷ್ಟೊಳಗಡೆ ಮುಗಿಸ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. 1 2 3 4 5 ಪ್ರಾಡಕ್ಟ್ ನೋಡ್ತಾ ಇದೀರಲ್ಲ. ಇವಾಗ ಯಾವ ರೀತಿ ಕ್ರಿಯೇಟ್ ಮಾಡೋದನ್ನ ಅನ್ನೋದನ್ನ ಚಕ ಅಂತ ಹೇಳ್ತೀನಿ, ಬನ್ನಿ. ಫಸ್ಟಿಗೆ ಇವಾಗ ನಾನು ಮಾಯಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಫೇಸ್ಗೆ ಎಂಥದ್ದು ಸಹ ನಾನು ಹಾಕಿಲ್ಲ, ನೋಡ್ತಿರ್ಬೋದು. ಫೇಸ್ ವಾಶ್ ಮಾಡ್ಕೊಂಡು ಬಂದಿರೋದಷ್ಟೇ, ಏನು ಹಾಕಿಲ್ಲ ಆಯ್ತಾ. ಏನು ಹಾಕಿಲ್ಲ, ಏನು ಯೂಸ್ ಮಾಡಿಲ್ಲ. ಫಸ್ಟಿಗೆ ಮಾಯಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಲೈಟ್ ಆಗಿ ತಗೊಳ್ಳಿ ಮಾಯಶ್ಚರೈಸರು. ಇವಾಗ ಸೆಕೆಂಡ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿರೋದು ಇದು ಸೆಕೆಂಡ್ ಪ್ರಾಡಕ್ಟ್. ಬ್ರೌನ್ ಕಲರ್ ಆದ್ರೂ ತಗೋಬಹುದು, ಇಲ್ಲಾಂದ್ರೆ ಆರೆಂಜ್ ಕಲರ್ ಬರುತ್ತಲ್ಲ ಅದರ ತಗೋಬಹುದು. ಆರೆಂಜ್ ಕಲರ್ದು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ನೀಟಾಗಿ ಕವರ್ ಆಗುತ್ತೆ. ಬ್ರೌನ್ ಕಲರ್ದು ಇದು ಕವರ್ ಆಗುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಇವಾಗ ನಾನು ಸಿಂಪಲ್ ಆಗಿ ತೋರಿಸ್ತಾ ಇರೋದ್ರಿಂದ ಆರೆಂಜ್ ಆದ್ರೂ ತಗೋತೀನಿ, ಇಲ್ಲಾಂದ್ರೆ ಬ್ರೌನ್ ಕಲರ್ ಶೇಡ್ ಆದ್ರೂ ತಗೋತೀನಿ ಕನ್ಸಿಲರ್. ಯಾಕಂದ್ರೆ ಡಾರ್ಕ್ ಸರ್ಕಲ್ಗಳನ್ನ ಎಲ್ಲೆಲ್ಲಿ ಬ್ಲಾಕ್ ನನಗೆ ಸ್ವಲ್ಪ ಜಾಸ್ತಿ, ಸೊ ಅದನ್ನ ಕವರ್ ಮಾಡಕ್ಕೋಸ್ಕರ ನಾನು ಕನ್ಸಿಲರ್ನೇ ಬಳಸ್ತಾ ಇರೋದು. ಈಗ ನಾನು ಆರೆಂಜ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ. ಓಕೆ, ಜಸ್ಟ್ ಇಷ್ಟೇ ಕಾಣಿಸ್ತಾ ಇದೆಲ್ಲ, ಇಷ್ಟು ಸ್ವಲ್ಪ ಹಾಕೊಂಡ್ರೆ ಆಯ್ತು. ಈ ತರ ಕಲರ್. ಥರ್ಡ್ ಪ್ರಾಡಕ್ಟ್ ಇದು ಮೆಬಿಲಿನ್ ಅವ್ರದ್ದು ನಾನು ತಗೊಂಡಿರೋದು. ಫೋರ್ತ್ ಪ್ರಾಡಕ್ಟ್ ಐಲೈನರ್ ಹಾಕಿದ್ದಾಯ್ತು. ಇವಾಗ ನೆಕ್ಸ್ಟ್ ಕಾಜಲ್ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಇದನ್ನೇ ಕಾಜಲ್ ರೀತಿಯಾಗಿ ಯೂಸ್ ಮಾಡೋದು ಹೇಗೆ ಅಂತ ನೋಡಿ ಹೇಳ್ತೀನಿ. ಈಗ ಜಸ್ಟ್ ಈ ತರ ತೋರಿಸ್ತೀನಿ, ಒಂದು ನಿಮಿಷ. ಈ ತರ ಹಚ್ಕೊಳ್ಳಿ. ಫುಲ್ ಕಣ್ಣು ಒಳಗಡೆ ಎಲ್ಲ ಹಚ್ಕೋಬೇಡಿ, ಇಲ್ಲಿ ಆ ತರ ಕಾಣಿಸ್ತಿದೆ. ಸ್ವಲ್ಪ ಆಚೆಯಿಂದಾನೇ ಅಪ್ಲೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಕಣ್ಣು ಮಾತ್ರ ಶಾರ್ಪ್ ಆಗಿ ಕಾಣೋ ತರ ಕಾಣಿಸುತ್ತೆ. ನನ್ಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಹಚ್ಚಕ್ ಹೋಗಲ್ಲ ಜಾಸ್ತಿ. ಕಾಜಲು ಅಷ್ಟೇನೆ, ಏನಾದ್ರೂ ಫಂಕ್ಷನ್ ಏನಾದ್ರೂ ಇದ್ರೆ ಜಾಸ್ತಿ ಹೈಲೈಟ್ ಆಗಿ ಕಾಣ್ಲಿ ಕಣ್ಣು ಅನ್ನೋ ತರದಲ್ಲಿ
ನನ್ನ ಕಣ್ಣು ಸ್ವಲ್ಪ ದೊಡ್ಡದು, ಸೊ ಹಾಗಾಗಿ ಕಣ್ಣು ದಪ್ಪ ಅಂದರೆ ದಪ್ಪ ಇರೋದ್ರಿಂದ ಈ ಥರ ಎಲ್ಲ ಹಚ್ಚೋದೇನು ಬೇಡ ಅಂತ ಅನ್ಸುತ್ತೆ ಒಂದೊಂದ್ಸತಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಹಚ್ಕೋತೀನಿ. ಲೈಟಾಗಿ ಹಚ್ಕೋತೀನಿ ಅಷ್ಟೇ, ಡಾರ್ಕ್ ಆಗಿಲ್ಲ. ನೋಡಿ ಈ ಥರ ಗೊತ್ತೇ ಆಗ್ತಾ ಇಲ್ಲಲ್ಲ, ನೋಡಿ ಈ ಥರ ಕಾಣಿಸುತ್ತೆ. ಸ್ವಲ್ಪ ಲೈಟಾಗಿ ಹಚ್ಕೊಂಡಿದ್ದೀನಿ ಅಷ್ಟೇ. ಡಾರ್ಕ್ ಆಗ್ಬೇಕಂದ್ರೆ ಹಚ್ಕೋಬಹುದು, ಬಟ್ ಹುಷಾರಾಗಿ ಹಚ್ಕೊಳ್ಳಿ, ಕಣ್ಣು ಒಳಗಡೆ ಎಲ್ಲ ಹೋಗ್ಬಿಡುತ್ತೆ ಐಲೈನರು. ನೋಡ್ತಾ ಇದ್ದೀರಾ ಹಿಂಗ್ ಕಾಣಿಸ್ತದೆ ಅಂತ. ಏನ್ ಮಾಡಿ ಗೊತ್ತಾ, ಒಂದು ಐಡಿಯಾ ಇಲ್ಲ ನಿಮ್ಗೆ, ಕಣ್ಣು ಒಳಗಡೆ ಎಲ್ಲ ಹಚ್ಚಕ್ ಆಗಿಲ್ಲ ಅಂದ್ರೆ ಜಸ್ಟ್ ಈ ತರ ಇಟ್ಕೊಬಿಟ್ಟು ಇಷ್ಟೇ ಹಚ್ಕೊಬಿಡಿ. ಸ್ವಲ್ಪ ಒಂದು ಇಲ್ಲಿವರೆಗೂ ಬರೋ ಅಷ್ಟು ಸಖತ್ತಾಗಿ ಕಾಣಿಸುತ್ತೆ. ಮಾತ್ರ ಅದು ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ತೋರಿಸ್ತೀನಿ ಅನ್ಸುತ್ತೆ. ನೋಡಿ ಈ ತರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ದೂರದಿಂದ ನೋಡಿದ್ರು ಕಣ್ಣು ಅಷ್ಟೇ ಬ್ರೈಟ್ ಆಗಿ ಕಾಣ್ತಿದೆ ಅಲ್ವಾ. ಹಾಗೆ ನೀವು ಐಬ್ರೋ ಫೀಲಿಂಗ್ ಬೇಕಂದ್ರೂ ಸಹ ಮಾಡ್ಕೊಳ್ಬಹುದು. ನಾನು ಕೆಲವೊಂದ್ಸತಿ ಮಾಡ್ತೀನಿ, ಕೆಲವೊಂದ್ಸತಿ ಮಾಡಕ್ ಹೋಗಲ್ಲ. ಫುಲ್ ಇಲ್ಲಿಂದಾನೆ ಹಚ್ಕೋಬೇಡಿ. ನಾನು ಅವಾಗೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ, ಇಲ್ಲಿಂದೆಲ್ಲ ಹಚ್ಕೋತೈತೆ ಅಸಹ್ಯವಾಗಿ ಕಾಣಿಸುತ್ತೆ, ಗೊತ್ತಾಗ್ಬಿಡೋದು ಹಚ್ಚೋದು. ಇವಾಗ ನಾನೇನು ಹಾಕಿಲ್ಲ, ಬಟ್ ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಮೇಕಪ್, ಬರೀ ಒಂದು 5 ಪ್ರಾಡಕ್ಟ್ ಅಲ್ವಾ, ಸೊ ಅದಕ್ಕೆ ಐಲೈನರ್ ಒಂದಿಟ್ರೆ ಮುಗೀತು. ಆಮೇಲೆ ಲಿಪ್ಸ್ಟಿಕ್ ಹಾಕೊಳ್ಳೋದು ಲಾಸ್ಟಿಗೆ. ಇದ್ರಲ್ಲಿ ಸೊಟ್ಟ ಕಾಣಿಸುತ್ತೆ. ಯಾವ ತರದ ಡಬಲ್ ಎರಡೂನು ಮಿಕ್ಸ್ ಮಾಡಿ ನಾನು ಲಿಪ್ಸ್ಟಿಕ್ ನ ಹಚ್ತೀನಿ, ತೋರಿಸ್ತೀನಿ ಯಾವ ತರ ಅಂತ. ನಾನಿಲ್ಲಿ 2 ಕಲರ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಒಂದು ಪಿಂಕ್ ಕಲರ್ ಹಾಕೊಂಡಿದ್ದೀನಿ ಇವಾಗ ಸೆಕೆಂಡ್ ಲಿಪ್ಸ್ಟಿಕ್ ನ್ಯೂಡ್ ಕಲರ್ ಬರುತ್ತಲ್ಲ, ಅಂದರೆ ಕಾಣಿಸಲ್ಲ ಅಷ್ಟೊಂದು, ಆ ಥರ ಅದನ್ನು ಹಾಕಿ ಮಿಕ್ಸ್ ಮಾಡಿರೋಂಥದ್ದು. ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಅದಾದಮೇಲೆ ಲಿಪ್ ಲೈನರ್ ಹಾಕಿದ್ಮೇಲೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಲಿಪ್ ಲೈನರ್ ತೊಗೊಂಡು ತುಂಬ ವರ್ಷ ಆಯಿತು, ಸೊ ಅದನ್ನೇ ಹಾಗೆ ಯೂಸ್ ಮಾಡ್ತಿದ್ದೀನಿ ಖಾಲಿ ಆದ್ರೂ. ಯಾವ ಥರ ಕಾಣಿಸ್ತಿದೆ ನೋಡಿ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲುಕ್ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.